ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆಯ ತನಿಖೆಯಿಂದ ವಾಹನಗಳ ಫೇಕ್ ನಂಬರ್ ಪ್ಲೇಟ್ ಜಾಲ ಕೂಡ ಬಯಲಿಗೆ ಬಂದಂತಾಗಿದೆ. ರಾಜ್ಯದಲ್ಲಿ ಸಾವಿರಾರು ಫೇಕ್ ನಂಬರ್ ವಾಹನಗಳು ಓಡಾಡ್ತಾ ಇದೆ ಅನ್ನೋ ಆಘಾತಕಾರಿ ಅಂಶ ಕೂಡ ಬೆಳಕಿಗೆ ಬಂದಿದೆ. ವಾಹನಗಳ ನಂಬರ್ ನಕಲಿಯಾಗಿತ್ತು, ಫಾಸ್ಟ್ಯಾಗ್ ಇನ್ನೊಂದು ವಾಹನದ ನಂಬರ್ನಲ್ಲಿದೆ. ಅದು ಹೇಗಪ್ಪ ಅಂದ್ರ ಈ ಸ್ಟೋರಿ ಇದೆ, ಡೀಟೇಲ್ ವಿವರಣೆ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ನಕಲಿ ನಂಬರ್ ವಾಹನಗಳ ಹಾವಳಿ. ನಕಲಿ ಕಾರಿನ ನಂಬರ್ಗೆ ಬೇರೆ ಕಾರಿನ ಫಾಸ್ಟ್ಯಾಗ್. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನ ದರೋಡೆ ಪ್ರಕರಣ ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿತ್ತು. ಇದೀಗ 3 ಆರೋಪಿಗಳನ್ನ ಬಂಧಿಸಿರೋ ಮಂಗಳೂರು ಪೊಲೀಸರು ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿದ್ದಾಗ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ರಾಜ್ಯಾದ್ಯಂತ ಸಾವಿರಾರು ವಾಹನಗಳು ನಕಲಿ ನಂಬರ್ ಪ್ಲೇಟ್ ಅಳವಡಿಸಿ ಓಡಾಡುತ್ತಿವೆ ಅನ್ನೋ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಹೌದು, ಬ್ಯಾಂಕ್ ದರೋಡೆ ಮಾಡಿದ್ದ ದರೋಡೆಕೋರರು ಫಿಯೇಟ್ ಕಾರಿನಲ್ಲಿ ತಲಪಾಡಿ ಟೋಲ್ ಮೂಲಕ ತೆರಳಿದ್ದಾರೆ ಅನ್ನೋದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇನ್ನೊಂದು ಕಾರ್ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಂಟ್ವಾಳದ ಬ್ರಹ್ಮರಕುಟ್ಲು ಟೋಲ್ ಗೇಟ್ನಿಂದ ಪಾಸಾಗಿದೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಆಗ ಸಿಕ್ಕಿದ್ದೇ 10 ನಕಲಿ ನಂಬರ್ ಪ್ಲೇಟ್ನ ವಾಹನಗಳು ಟೋಲ್ ಗೇಟ್ ಮೂಲಕ ಪಾಸಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ. ಬ್ರಹ್ಮರಕುಟ್ಲು ಟೋಲ್ ಗೇಟ್ನಲ್ಲಿ ಬ್ಯಾಂಕ್ ದರೋಡೆಕೋರರು ಪಾಸಾಗಿದ್ದಾರೆಂಬ ಶಂಕೆಯಿಂದ ಪರಿಶೀಲಿಸಿದ್ರು. ಅವರು ಸರ್ವಿಸ್ ರಸ್ತೆಯ ಮೂಲಕ ತೆರಳಿದ್ದಾರೆ ಅನ್ನೋದು ಬಳಿಕ ಗೊತ್ತಾಗಿದೆ. ಆದರೆ ಆ ಟೋಲ್ ಗೇಟ್ನ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಕಾರ್, ಟೆಂಪೋ ಟ್ರಾವೆಲರ್ಸ್, ಲಾರಿ ಸೇರಿದಂತೆ 10 ವಾಹನಗಳು ಫೇಕ್ ನಂಬರ್ ಪ್ಲೇಟ್ ಅಳವಡಿಸಿರೋದು ಬೆಳಕಿಗೆ ಬಂದಿದೆ. ಅಂದ್ರೆ ವಾಹನದಲ್ಲಿ ಇರೋ ನಂಬರೇ ಬೇರೆ, ಫಾಸ್ಟ್ಯಾಗ್ ರೀಡ್ ಮಾಡೋ ನಂಬರೇ ಬೇರೆ. ಈ ನಕಲಿ ನಂಬರ್ ಪ್ಲೇಟ್ ಅನ್ನ ಟೋಲ್ ಗೇಟ್ನವರು ಪರಿಶೀಲಿಸದ ಕಾರಣ ಫಾಸ್ಟ್ಯಾಗ್ ವರ್ಕ್ ಆಗಿ ಹಣ ಪಾವತಿಯಾಗಿ ಗೇಟ್ ಓಪನ್ ಆಗಿ ಎಸ್ಕೇಪ್ ಆಗ್ತಿದ್ದಾರೆ. ಇನ್ನು ಕೆಲವರು 2 ವಾಹನಗಳಿಗೂ ಒಂದೇ ಫಾಸ್ಟ್ಯಾಗ್ ಅಂಟಿಸಿ ಬಳಕೆ ಮಾಡಿರುವುದು ಪತ್ತೆಯಾಗಿದೆ. ಇದೀಗ ಅಲರ್ಟ್ ಆಗಿರೋ ಪೊಲೀಸರು ನಕಲಿ ನಂಬರ್ ಪ್ಲೇಟ್ ಅಳವಡಿಸಿರೋ ವಾಹನಗಳ ತಪಾಸಣೆ ನಡೆಸಲು ಮುಂದಾಗಿದೆ. ಯಾವ ಕಾರಣಕ್ಕಾಗಿ ವಾಹನದಲ್ಲೊಂದು, ಫಾಸ್ಟ್ಯಾಗ್ನಲ್ಲೊಂದು ವಾಹನದ ನಂಬರ್ ಇದೆ ಅನ್ನೋ ಬಗ್ಗೆ ಪರಿಶೀಲಿಸಲು ಮುಂದಾಗಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.